ಹಾಯ್ ಹಲೋ ಫ್ರೆಂಡ್ಸ್, ಇಂದು ನಾವು ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ನ ಪ್ರಪ್ರಥಮವಾದ ಪಾಠವಾದ ರೋಮಿಯೋ ಜೂಲಿಯಟ್ ಪಾಠದ ಎಕ್ಸ್ಪ್ಲನೇಷನನ್ನು ಕನ್ನಡದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಫಸ್ಟ್ನೇದಾಗಿ ಕವಿ ಪರಿಚಯವನ್ನು ತಿಳ್ಕೊಳ್ಳೋಣ. ಕವಿ ಪರಿಚಯದಲ್ಲಿ ಇದನ್ನು ಬರೆದಿತ್ತು ಯಾರು ಅಂದರೆ ವಿಲಿಯಂ ಶೇಕ್ಸ್ಪಿಯರ್. ಇವರು ಹುಟ್ಟಿದ್ದು 1564. ಇವರ ಮರಣ 1616. ಇವರು ತುಂಬ ದೊಡ್ಡ ಪಯಟ್ ಆಗಿರ್ತಾರೆ ಫ್ರೆಂಡ್ಸ್. ಇವರು ತುಂಬ ಪ್ಲೇ ರೈಟ್ಸ್ಗಳನ್ನ ಎಲ್ಲ ಬರೆದಿರ್ತಾರೆ. ಇವು ಗ್ರೇಟ್ ರೈಟರ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಇವರು ಇಂಗ್ಲೀಷ್ ಲ್ಯಾಂಗ್ವೇಜ್ನ ತುಂಬ ಗೌರವಾನ್ವಿತ ವ್ಯಕ್ತಿಯಾಗಿರ್ತಾರೆ ಹಾಗೂ ದೊಡ್ಡ ಪೊಯೆಟು ಆಗಿರ್ತಾರೆ. ನಮ್ಮ ಕಡೆ ಹೆಂಗೆ ಕುವೆಂಪು ಅವರು ಆಗಿರ್ತಾರೋ ಹಾಗೆ ಇಂಗ್ಲೀಷಲ್ಲಿ ಫೇಮಸ್ ರೈಟರ್ ಯಾರು ಅಂದರೆ ವಿಲಿಯಂ ಶೇಕ್ಸ್ಪಿಯರ್ ಅವರು ಆಗಿರ್ತಾರೆ ಫ್ರೆಂಡ್ಸ್. ಹಾಗೂ ಫ್ರೆಂಡ್ಸ್, ಇವರು ಪ್ರಪಂಚದ ಪ್ರೀ ಎಮಿಟೆಡ್ ಡ್ರಾಮಾ ಆರ್ಟಿಸ್ಟು ಅದರಲ್ಲಿ ಒಬ್ಬರಾಗಿರ್ತಾರೆ. ಇವರನ್ನು ಇಂಗ್ಲೀಷ್ನ ನ್ಯಾಷನಲ್ ಪೊಯೆಟ್ ಅಂದರೆ ನಮಗೆ ಕುವೆಂಪು ಹೆಂಗೆ ಕನ್ನಡದ ರಾಷ್ಟ್ರಕವಿ ಎಂದು ಕರೀತಾರೋ ಅದೇ ರೀತಿಯಲ್ಲಿ ವಿಲಿಯಂ ಶೇಕ್ಸ್ಪಿಯರನ್ನು ಇಂಗ್ಲೀಷ್ನ ಮಹಾಕವಿ ಎಂದು ಕರೆಯುತ್ತಿದ್ದರು ಆಗಿನ ಕಾಲದಲ್ಲಿ. ಹಾಗೂ ಈ ಕವಿಯನ್ನು ಬ್ರ್ಯಾಡ್ ಆಫ್ ಆವನ್ ಅಂತ ಕರೀತಿದ್ರು. ಅವ್ರಿಗೊಂದು ಬಿರುದಿತ್ತು. ವಿಲಿಯಂ ಶೇಕ್ಸ್ಪಿಯರ್ ಅವರಿಗೆ ಒಂದು ಬಿರುದಿತ್ತು. ಆ ಬಿರುದಿನ ಹೆಸರು ಬ್ರ್ಯಾಡ್ ಆಫ್ ಆವನ್ ಅಂತ. ನಮ್ಗೆ ಹೆಂಗೆ ಕುವೆಂಪು ಅವ್ರನ್ನ ನಾವು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವ್ರನ್ನ ನಾವು ಕುವೆಂಪು ಅಂತ ಕರಿತೀವೋ ಹಂಗೆ ಇವ್ರಿಗೆ ಆ ಹೆಸರು ಬಂದಿತ್ತು. ಬನ್ನಿ ಫ್ರೆಂಡ್ಸ್, ಈ ಕಥೆಯ ಇಂದಿನ ಕತೆ ಬ್ಯಾಕ್ಗ್ರೌಂಡ್ ಏನು ಅಂತ ತಿಳ್ಕೊಳ್ಳೋಣ. ಈ ಪದ್ಯದ ಬ್ಯಾಕ್ಗ್ರೌಂಡ್ ಏನು ಅಂದರೆ, ವೆರೋನಾ ಅಂತ ಒಂದು ಸಿಟಿ ಇರುತ್ತೆ ಫ್ರೆಂಡ್ಸ್. ಆ ಸಿಟಿ ಒಳಗೆ ಈ ಎರಡು ಶ್ರೀಮಂತ ಫ್ಯಾಮಿಲಿಗಳು ಇರ್ತವೆ ಫ್ರೆಂಡ್ಸ್. ಅದರಲ್ಲಿ ಫಸ್ಟ್ನೇದು ಯಾವುದು ಅಂದರೆ ಕ್ಯಾಪ್ಯುಲೇಟ್ಸ್, ಎರಡನೇದು ಮಾಂಟ್ಯೂಸ್ಕ್ಯೂ. ಇವೆರಡು ತುಂಬ ಬದ್ಧ ವೈರಿಗಳಾಗಿರ್ತಾರೆ. ಇವೆರಡು ಫ್ಯಾಮಿಲಿಯವರು ತುಂಬ ಬದ್ಧ ವೈರಿಗಳಾಗಿರ್ತಾರೆ. ಅದರಲ್ಲಿ ಒಂದು ಫ್ಯಾಮಿಲಿಗೆ ಸೇರಿದ್ದವನು ರೋಮಿಯೋ, ಇನ್ನೊಂದು ಫ್ಯಾಮಿಲಿಗೆ ಸೇರಿದ್ದವಳು ಜೂಲಿಯಟ್ ಆಗಿರ್ತಾರೆ. ಎರಡು ಆಪೋಸಿಟ್ ಫ್ಯಾಮಿಲಿ ಆಗಿರ್ತಾರೆ. ಓಲ್ಡ್ ಲಾರ್ಡ್ ಕ್ಯಾಪ್ಯುಲೇಟ್ ಹೋಸ್ಟೆಡ್ ದ ಗ್ರ್ಯಾಂಡ್ ಸಫರ್. ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನು ಅಂದರೆ ಫ್ರೆಂಡ್ಸ್, ರೋಮಿಯೋ ಬಂದು ಮೋಂಟಿಗ್ಯೂಸ್ ಫ್ಯಾಮಿಲಿಗೆ ಸೇರಿದ ಒಬ್ಬ ಮೆಂಬರ್ ಆಗಿರ್ತಾನೆ. ಹಾಗೂ ಜೂಲಿಯಟ್ ಬಂದು ಕ್ಯಾಪ್ಯುಲೇಟ್ ಫ್ಯಾಮಿಲಿಗೆ ಸೇರಿದಂತಹ ಒಬ್ಬಳು ಮಹಿಳೆಯಾಗಿರ್ತಾಳೆ. ಹಾಗೂ ಇವಳ ತಂದೆಯಾದಂತಹ ಓಲ್ಡ್ ಲಾರ್ಡ್ ಕ್ಯಾಪ್ಯುಲೇಟ್ ಅವರು ಒಂದು ಗ್ರ್ಯಾಂಡ್ ಸಫರನ್ನು ಹಾಸ್ಟ್ ಮಾಡಿರ್ತಾರೆ. ಗ್ರ್ಯಾಂಡ್ ಸಫರ್ ಅಂದರೆ ಏನಿಲ್ಲ ಫ್ರೆಂಡ್ಸ್, ಒಂದು ಡಿನ್ನರ್ ಪಾರ್ಟಿನ ಅರೇಂಜ್ ಮಾಡಿರ್ತಾರೆ. ಅದಕ್ಕೆ ನೋಡೋಕ್ಕೆ ಅಂತ ಬಂದಿದ್ದ ರೋಮಿಯೋ ಗೆಳತಿಯಾದ ರೋಸಲಿನ ನೋಡೋಕ್ಕೆ ಅಂತ ಬಂದಿರ್ತಾನೆ ಫ್ರೆಂಡ್ಸ್. ಅವಳು ಆ ಟೈಮಲ್ಲಿ ಜೂಲಿಯಟ್ಟು ಡ್ಯಾನ್ಸ್ ಫ್ಲೋರ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇರೋದನ್ನ ನೋಡಿ ಆಕರ್ಷಿತನಾಗ್ಬಿಡ್ತಾನೆ ಫ್ರೆಂಡ್ಸ್. ಅವಳನ್ನ ಬ್ಯೂಟಿನ ನೋಡಿ ತುಂಬ ಆಕರ್ಷಿತನಾಗ್ಬಿಡ್ತಾನೆ. ಯಾವ ರೀತಿ ಅಂದರೆ ತುಂಬ ನಾವು ಯಾವ ರೀತಿ ಒಳ್ಳೆ ಹುಡುಗಿ ನೋಡಿದ ತಕ್ಷಣ ಆಕರ್ಷಿತವಾಗ್ತೀರೋ ಅದೇ ಥರ ಅವನು ತುಂಬ ಬ್ಯೂಟಿಫುಲ್ ಆಗಿರೋ ಹುಡುಗಿ ನೋಡಿದ ತಕ್ಷಣ ಆಕರ್ಷಿತವಾಗ್ಬಿಡ್ತಾಳೆ. ಜೂಲಿಯಟ್ಟು ಕ್ಯಾಪ್ಯುಲೇಟ್ ಫ್ಯಾಮಿಲಿಗೆ ಸೇರಿರ್ತಕ್ಕಂತಹ ಲಾರ್ಡ್ ಕ್ಯಾಪ್ಯುಲೇಟ್ನ ಮಗಳು ಅಂತ ಹೇಳ್ಬಿಟ್ಟು ಆ ಡ್ಯಾನ್ಸ್ ಆದಮೇಲೆ ರೋಮಿಯೋಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ಫೀಲ್ಸ್ ವೆರಿ ಅಟ್ರಾಕ್ಟೆಡ್ ಟು ದ ಮ್ಯಾನ್ ಫ್ರಮ್ ದ ಎನಿಮಿ ಫ್ಯಾಮಿಲಿ. ಅಂದರೆ ನಮ್ಮ ವೈರಿ ಫ್ಯಾಮಿಲಿಯ ಒಬ್ಬರು ಹೆಣ್ಣು ಮಗಳು ನೋಡಿದ ತಕ್ಷಣ ಅವ್ರು ತುಂಬ ಇಷ್ಟ ಆಗುತ್ತೆ ಅನ್ನೋದು ತುಂಬ ಇಷ್ಟ ಆಗ್ಬಿಡುತ್ತೆ ನಮಗೆ. ಅವ್ರಿಗೆ ಅದೇ ರೀತಿಯಂತಹ ಜೂಲಿಯಟ್ಗೆ ರೋಮಿಯೋ ನೋಡಿದ ತಕ್ಷಣ ಇವ್ರು ಯಾವ ಥರ ಫೀಲಿಂಗ್ಸ್ಗಳು ಉಂಟಾಯಿತೋ ಅದೇ ರೀತಿಯಲ್ಲಿ ಅವಳಿಗೂ ಕೂಡ ಆ ಥರ ಫೀಲಿಂಗ್ಸ್ಗಳು ಉಂಟಾಗ್ಬಿಡುತ್ತೆ ಫ್ರೆಂಡ್ಸ್. ಈ ಪದ್ಯದಲ್ಲಿ ನಾವು ರೋಮಿಯೋ ಜೂಲಿಯೆಟ್ಟನ್ನು ಯಾವ ರೀತಿಯಲ್ಲಿ ವಿವರಿಸಿ ಹೇಳ್ತಾನೆ ಅನ್ನೋದನ್ನ ನಾವು ಈ ಪದ್ಯದಲ್ಲಿ ಫಸ್ಟ್ ಪ್ಯಾರಾದಲ್ಲಿ ನೋಡ್ಕೊತೀವಿ ಫ್ರೆಂಡ್ಸ್. ನಾವು ನೋಡ್ಕೊಂಡೋಗಿ, ಶಿ ಡಸ್ ಟೀಚ್ ದ ಟಾರ್ಚ್ ಟು ಬರ್ನ್ ಬ್ರೈಟ್. ರೋಮಿಯೋ ಹೇಳ್ತಾ ಇರ್ತಾನೆ, ಜೂಲಿಯೆಟ್ಟು ಒಂದು ಟಾರ್ಚಿಗೆ ಯಾವ ಥರ ಬೆಳಗಬೇಕು ಅಂತ ಹೇಳ್ಕೊಡ್ತಾ ಇರ್ತಾನೆ. ಅಷ್ಟೊಂದು ಚೆನ್ನಾಗಿ ಬೆಳಕು ಹೊಡಿತಾ ಇರ್ತಾಳೆ ಅವಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಫ್ರೆಂಡ್ಸ್. ಶಿ ಸೀಮ್ಸ್ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್. ಅವಳು ಬೆಳದಿಂಗಳ ರಾತ್ರಿಯಲ್ಲಿ ಒಂದು ತಾರೆ ರೀತಿ ಕಾಣ್ತಾ ಇರ್ತಾಳೆ ಅಂತ ಹೇಳ್ತಾಳೆ. ಬೆಳದಿಂಗಳ ರಾತ್ರಿಯಲ್ಲಿ ಯಾವ ರೀತಿ ತಾರೆಗಳು ಮಿನುಗ್ತಾ ಇರ್ತಾವೋ ಆ ಥರ ಅವಳು ಕಾಣ್ತಾ ಇರ್ತಾಳೆ ಅಂತ ಹೇಳ್ಬಿಟ್ಟು ಅವಳ ಬಗ್ಗೆ ರೋಮಿಯೋ ವಿವರಿಸ್ತಾನೆ ಫ್ರೆಂಡ್ಸ್. ಹಾಗೆ ರಿಚ್ ಜ್ಯುವೆಲ್ ಇನ್ ಎಥೋಪಿಯನ್ ಇಯರ್. ಎಥೋಪಿಯನ್ ಅನ್ನೋದು ಒಂದು ಜನಾಂಗ ಫ್ರೆಂಡ್ಸ್. ಆ ಜನಾಂಗದ ಕಿವಿಯಲ್ಲಿರುವಂತಹ ದೊಡ್ಡ ಒಡವೆ ರೀತಿಯಲ್ಲಿ ಅವಳು ಕಾಣ್ತಾ ಇರ್ತಾಳೆ. ಅಷ್ಟೊಂದು ಮಿಂಚ್ತಾ ಇರ್ತಾಳೆ ಆ ಡ್ರೆಸ್ನ. ಹಾಗೆ ಅವಳ ಬ್ಯೂಟಿ ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಶಿ ವಾಸ್ ಟು ರಿಚ್ ಫಾರ್ ಹರ್ತ್ ಟು ಡಿಯರ್. ಹಾಗೆ ಅವಳ ಬ್ಯೂಟಿಯು ತುಂಬ ರಿಚ್ ಆಗಿರುತ್ತೆ, ಕೊರತೆ ಅನ್ನೋದೇ ಇರೋದಿಲ್ಲ ಅಂತ ಹೇಳ್ತಾನೆ ಫ್ರೆಂಡ್ಸ್. ಹಾಗೆ ಅದೇ ರೀತಿಯಲ್ಲಿ ಅವಳು ಒಂದು ಸ್ನೋವಿ ಡವ್ ಕ್ರೋಪಿಂಗ್ ವಿತ್ ಕ್ರೋಸ್. ಯಾವ ರೀತಿ ಕಾಣ್ತಿರ್ತಾಳೆ ಡ್ಯಾನ್ಸ್ ಮಾಡಬೇಕಾದ್ರೆ ಅಂದರೆ, ಒಂದು ಸ್ನೋವಿ ಡವ್, ಒಂದು ಬಿಳಿ ಪಾರಿವಾಳದ ರೀತಿ ಕಾಣ್ತಿರ್ತಾಳೆ. ಪಕ್ಕದಲ್ಲಿ ಇರೋದೆಲ್ಲ ಕಾಗೆ ಥರ ಕಾಣ್ತಿರ್ತಾಳೆ ಅವಳ ಕಣ್ಣಿಗೆ ಫ್ರೆಂಡ್ಸ್. ಆ್ಯಂಡ್ ಶಿ ಆರ್ಡರ್ ಲೇಡಿ ಹೋರ್ ದ ಫೀಲ್ಸ್ ಶೋನ್ಸ್. ಅವನಿಗೆ ತುಂಬ ಅವಳು ನೋಡ್ಬಿಟ್ಟು ತುಂಬ ಆಕರ್ಷಿತನಾಗ್ಬಿಡ್ತಾನೆ. ದ
ದ ಮೆಜರ್ ಡನ್ ಐ ವಿಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್. ನಾನು ಇಲ್ಲಿಂದ ಅವಳಿಗೆ ತುಂಬ ದೂರವಾಗಿದ್ದೀನಿ, ಅವಳ ಹತ್ರಕ್ಕೆ ಹೋಗ್ಬೇಕು ನಾನು. ಟೋ ಟಚಿಂಗ್ ಹರ್ ಆ್ಯಂಡ್ ಮೇಕ್ ಬ್ಲೆಸ್ಡ್ ಮೈ ರೂಡ್ ಹ್ಯಾಂಡ್. ನನ್ನ ಈ ಕೆಟ್ಟ ಕೈಗಳಿಗೆ ಅವಳನ್ನ ಮುಟ್ಟೋದ್ರಿಂದ ತುಂಬ ಪುಣ್ಯ ಸಿಕ್ತಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೇನೆ ಫ್ರೆಂಡ್ಸ್. ಅವನು ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ. ನನ್ನ ಹೃದಯ ಅವಳಿಗೋಸ್ಕರ ಯಾವಾಗಲೂ ಬಡ್ಕೊಂತಾನೆ ಇರುತ್ತೆ. ಫಾರ್ ಎವರ್ ಇಟ್ಸ್ ಸೈಟ್. ಯಾವಾಗಲೂ ಬಡ್ಕೊತಾನೆ ಇರುತ್ತೆ ಅವಳಿಗೋಸ್ಕರ, ಅವಳ ಪ್ರೀತಿಗೋಸ್ಕರ ಅಂತ ಹೇಳ್ತಾನೆ ಫ್ರೆಂಡ್ಸ್. ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್. ಈ ರಾತ್ರಿಯವರೆಗೂ ನಾನು ಅಂತಹ ಬ್ಯೂಟಿಫುಲ್ ಹುಡುಗಿಯನ್ನು ಯಾವತ್ತೂ ನೋಡೇ ಇಲ್ಲ ಅಂತ ಹೇಳ್ಬಿಟ್ಟು ರೋಮಿಯೋ ಜೂಲಿಯೆಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಫ್ರೆಂಡ್ಸ್. ಅದೇ ರೀತಿಯಲ್ಲಿ ಜೂಲಿಯೆಟ್ ರೋಮಿಯೋ ಬಗ್ಗೆ ಯಾವ ಥರ ಎಕ್ಸ್ಪ್ಲೈನ್ ಮಾಡ್ತಾನೆ ಅಂತಂದರೆ, ಕಮ್ ನೈಟ್ ಕಮ್ ರೋಮಿಯೋ ಕಮ್ ದೋ ಡೇ ಇನ್ ಎ ನೈಟ್. ರೋಮಿಯೋ ಜೂಲಿಯೆಟ್ಟು ಇಬ್ಬರು ನೈಟ್ ಹೊತ್ತು ಮೀಟ್ ಆಗ್ತಿರ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಜೂಲಿಯೆಟ್ ಏನು ಮಾಡ್ತಾರೆ, ರಾತ್ರಿಯನ್ನು ಬರಮಾಡ್ಕೊಳ್ತಾಳೆ. ಕಮ್ ರೋಮಿಯೋ ಕಮ್ ದೋ ಡೇ ಇನ್ ಎ ನೈಟ್. ನೀನು ರಾತ್ರಿ ಹೊತ್ತು ಬೆಳಕಿನಂತೆ ಬಾ ನೀನು ನನ್ನ ನೋಡೋಕೆ ಅಂತ ಕರೀತಾ ಇರ್ತಾರೆ. ಫಾರ್ ದೋ ವಿಲ್ಟ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್. ನೀನು ರೆಕ್ಕೆಗಳನ್ನು ಕಟ್ಕೊಂಡು ಆಡ್ಕೊಂಡು ಬಾ ನನ್ನ ಹತ್ರಕ್ಕೆ ಅಂತ ಕರೀತಾ ಇರ್ತಾರೆ ಫ್ರೆಂಡ್ಸ್. ಆ್ಯಂಡ್ ವೈಟರ್ ದೆನ್ ನ್ಯೂ ಸ್ನೋ ಆನ್ ರೆವೆನ್ಸ್ ಬ್ಯಾಕ್. ರೆವೆನ್ಸ್ ಅನ್ನೋದೊಂದು ರಣಹದ್ದು ಅಂತ ಕರೀತಾರೆ ಫ್ರೆಂಡ್ಸ್. ಆ ರೆವೆನ್ಸ್ ಮೇಲ್ಗಡೆ ಇರುವಂತಹ ಬಿಳಿ ಹಿಮದಂತೆ ನೀನು ಬಾ, ಆ ಥರ ಕಾಣ್ತೀಯ ನೀನು ಅಂತ ಹೇಳ್ತಾರೆ. ಕಮ್ ಜೆಂಟಲ್ ನೈಟ್ ಕಮ್ ಲವಿಂಗ್ ಬ್ಲ್ಯಾಕ್ ಡ್ರೋನ್ ನೈಟ್. ನೀನು ಜೆಂಟಲ್ ನೈಟ್, ನಾವು ಯಾವ ರೀತಿ ಜೆಂಟಲ್ ಮ್ಯಾನ್ ಅಂತ ಕರಿತೀವೋ ಅದೇ ರೀತಿ ಜೆಂಟಲ್ ನೈಟ್, ನೀನು ತುಂಬ ಒಳ್ಳೆಯ ನೈಟ್ ನೀನು. ಕಮ್ ಲವಿಂಗ್ ಬ್ಲ್ಯಾಕ್ ಬ್ರೌನ್ ನೈಟ್. ನೀನು ತುಂಬ ಪ್ರೀತಿಯಾದ ರಾತ್ರಿ ಬಾ ನನ್ನ ರಾಜನನ್ನು ಕರ್ಕೊಂಡು ಅಂತ ಹೇಳ್ತಾಳೆ ಜೂಲಿಯೆಟ್. ಗಿವ್ ಮಿ ಮೈ ರೋಮಿಯೋ ಆ್ಯಂಡ್ ವೆನ್ ಐ ಶಾಲ್ ಡೈ ಟೇಕ್ ಹಿಮ್ ಆ್ಯಂಡ್ ಕಟ್ ಹಿಮ್ ಇನ್ ಟು ದ ಲಿಟಲ್ ಸ್ಟಾರ್ಸ್. ನನ್ನ ರೋಮಿಯೋನ ನನಗೆ ಕೊಡು, ನಾನು ಯಾವಾಗ ಸತ್ತೋಗ್ತೀನೋ ನನ್ನನ್ನು ತಗೊಂಡು ಸಾವಿರಾರು ಪೀಸಸ್ ಆಗಿ ಲಿಟಲ್ ಸ್ಟಾರ್ ಆಗಿ ಕಟ್ ಮಾಡಿಬಿಡು ದೇವರೇ. ಯಾರು? ಯೇಸು ಕ್ರಿಸ್ತ, ಕ್ರಿಶ್ಚಿಯನ್ ಗಾಡ್ ಯೇಸು ಕ್ರಿಸ್ತ ನನ್ನನ್ನು ತಗೊಂಡ್ಬಿಟ್ಟು ಲಿಟಲ್ ಸ್ಟಾರ್ಸ್ ಆಗಿ ಕಟ್ ಮಾಡಿಬಿಡು. ಆ್ಯಂಡ್ ನನ್ನ ತಗೊಂಡು ಆಕಾಶಕ್ಕೆ ಬಿಟ್ಟಾಗ ನಾನು ಸ್ವರ್ಗವನ್ನು ತುಂಬ ಚೆನ್ನಾಗಿ ಕಾಣೋ ರೀತಿಯಾಗಿ ಮಾಡ್ತಾ ಇರ್ತೀನಿ. ಆ್ಯಂಡ್ ಇಡೀ ಪ್ರಪಂಚವೇ ನನ್ನ ನೋಡ್ಬಿಟ್ಟು ನಾನು ತಾರೆ ರೀತಿಯ ಹೊಳಿತಾ ಇರೋದನ್ನ ನೋಡ್ಬಿಟ್ಟು ನನಗೆ ರಾತ್ರಿಯೇ ಬೇಕು, ಆ ಬೆಳಗಿನ ಸೂರ್ಯನನ್ನೇ ವರ್ಷಿಪ್ ಅಂದರೆ ಪೂಜೆ ಮಾಡೋದನ್ನೇ ಮರ್ತು ಬಿಡ್ತಾರೆ ಯಾರು ಜನಗಳು ಅಂತ ಹೇಳ್ಬಿಟ್ಟು, ನನ್ನ ರಾತ್ರಿನೇ ಬೇಕು ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಮಾಡ್ತಾರೆ ದೇವ್ರನ್ನ ಅಂತ ಹೇಳ್ಬಿಟ್ಟು ಯಾರು ಹೇಳ್ತಾ ಇರ್ತಾರೆ, ಜೂಲಿಯೆಟ್ಟು ರೋಮಿಯೋ ಬ್ಯೂಟಿಯನ್ನು ಈ ಥರ ಡಿಫೈನ್ ಮಾಡ್ತಾರೆ ಫ್ರೆಂಡ್ಸ್. ಇದೇ ರೀತಿ ಲಾಸ್ಟಿಗೆ ರೋಮಿಯೋ ಜೂಲಿಯೆಟ್ ಇಬ್ಬರು ಒಂದು ಆಗೋದಿಲ್ಲ ಫ್ರೆಂಡ್ಸ್. ಯಾಕೆಂದರೆ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರೋಂತಹ ಎಲ್ಲ ಪ್ಲೇಸ್ ಹಾಗೂ ಪ್ಲೇ ರೈಟಿಂಗ್ಗಳಲ್ಲೂ ಎಂಡಿಂಗು ಫುಲ್ ಟ್ರ್ಯಾಜಿಡಿ ಆಗಿರುತ್ತೆ ಫ್ರೆಂಡ್ಸ್. ಟ್ರ್ಯಾಜಿಡಿ ಅಂತಂದರೆ ಯಾವತ್ತೂ ಹೀರೋ ಹೀರೋಯಿನ್ ಇಬ್ಬರು ಒಂದು ಆಗೋದೇ ಇಲ್ಲ ಫ್ರೆಂಡ್ಸ್. ಅವರು ಬರೆದಿರ್ತಕ್ಕಂತಹ ಎಲ್ಲ ಪ್ಲೇಗಳಲ್ಲೂ ಅವರು ಟ್ರ್ಯಾಜಿಡಿಯಾಗಿ ಎಂಡ್ ಮಾಡಿರ್ತಾರೆ. ಹೇಗೆ ಅಂದರೆ ಹೀರೋ ಹೀರೋಯಿನ್ ಇಬ್ಬರು ಸತ್ತೋಗ್ತಾರೆ, ಈ ಟ್ರ್ಯಾಜಿಡಿ. ಇದಾಗಿತ್ತು ಫ್ರೆಂಡ್ಸ್ ಈ ರೋಮಿಯೋ ಜೂಲಿಯೆಟ್ ಪಾಠದ ಸಾರಾಂಶ, ಕನ್ನಡದಲ್ಲಿ ವಿವರಣೆ ಮಾಡಿದ್ದೀನಿ ಫ್ರೆಂಡ್ಸ್. ಇದೇ ರೀತಿ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋಗೆ ಎಂಕರೇಜ್ ಆಗುತ್ತೆ. ಥ್ಯಾಂಕ್ ಯು.